ಮರಣದೊಂದಿಗೆ ಇವನೊಂದಿಗಿನ ನನ್ನ ಶತ್ರುತ್ವವು ಮುಗಿಯಿತು. ಮೃತ ವ್ಯಕ್ತಿಯ ಮೇಲೂ ಹಗೆತನ ಸಾಧಿಸುವವನು ಮನುಷ್ಯ ಅನ್ನಿಸಿಕೊಳ್ಳಲು ಅರ್ಹನಲ್ಲ ಅನ್ನುತ್ತಾನೆ. ಯಾರನ್ನು ದ್ವೇಷ ಮಾಡಬೇಡಿ. ದ್ವೇಷ ಮಾಡಿದ್ರು ಸತ್ತ ಮೇಲೆ ಅವರ ಬಗ್ಗೆ ಕೆಟ್ಟ ಮಾತನಾಡಬೇಡಿ. ಒಮ್ಮೆ ಧರ್ಮರಾಯ ತನ್ನ ಅರಮನೆಯ ಮುಂಭಾಗದಲ್ಲಿ ಕುಳಿತು ರಾಜ ಕಾರ್ಯದಲ್ಲಿ ಮಗ್ನರಾಗಿದ್ದರು. ಆಗ ಅಲ್ಲಿಗೆ ಒಬ್ಬ ಭಿಕ್ಷುಕ ಬಂದು ಏನಾದರೂ ದಾನ ನೀಡಿ ಸಹಾಯ ಮಾಡಿ ಎಂದು ಬೇಡಿಕೊಂಡ. ಧರ್ಮರಾಯನಿಗೆ ಕೈತುಂಬ ಕೆಲಸವಿತ್ತು. ನಾನೀಗ ಕಾರ್ಯ ಮಗ್ನನಾಗಿದ್ದೇನೆ, ನಾಳೆ ಬೆಳಗ್ಗೆ ಬಂದರೆ ಏನಾದರೂ ಕೊಡುತ್ತೇನೆ ಎಂದ. ಭಿಕ್ಷುಕ ಹೊರಟು ಹೋದ. ಹತ್ತಿರದಲ್ಲಿ ಇದ್ದ ಭೀಮಸೇನ ತಕ್ಷಣ ಎದ್ದು ಹೋಗಿ ನಗಾರಿಯನ್ನು ಬಾರಿಸತೊಡಗಿದ. ನಗಾರಿಯ ಸದ್ದು ಕೇಳಿ ಧರ್ಮರಾಯ ಕೊಂಚ ಅಸಹನೆಯಿಂದಲೇ, ತಮ್ಮ ನಿನಗೇನಾಗಿದೆ? ನಗಾರಿ ಯಾಕೆ ಬಾರಿಸುತ್ತಿದ್ದೀಯಾ ಎಂದು ಪ್ರಶ್ನಿಸಿದ. ಭೀಮಸೇನ, ಅಣ್ಣ, ನನಗಿಂದು ಬಹಳ ಸಂತೋಷವಾಗಿದೆ. ಯಾಕಂದ್ರೆ ನೀನು ಕಾಲವನ್ನು ಗೆದ್ದಿದೀಯ. ಯಾಕಂದ್ರೆ ನಾಳೆ ಆ ಭಿಕ್ಷುಕನಿಗೆ ದಾನ ನೀಡುವೆನೆಂದು ಅದನ್ನು ಸ್ವೀಕರಿಸಲು ಬರಬೇಕೆಂದು ಹೇಳಿದೀಯ. ಅಂದ್ರೆ ನಾಳೆ ನೀನು ಬದುಕಿರುತ್ತೀಯ ಎಂದು ಭರವಸೆ ನಿನಗಿದೆ.